ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ. ಇನ್ಫ್ಯಾಕ್ಟ್ ಎರಡೂ ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಅತಿ ಹೆಚ್ಚು ದಾಖಲೆಗಳನ್ನ ಇಟ್ಟುಕೊಂಡು ಸುದ್ದಿ ಪ್ರಸಾರ ಮಾಡಿದೆ. ಈ ಎರಡೂ ಹಗರಣಗಳಿಗೆ ಇತಿಶ್ರೀ ಹಾಡುವಂತಹ ಕನ್ಕ್ಲೂಸಿವ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಮೂಡಾ ಪ್ರಕರಣ ಕೂಡ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್, ವಾಲ್ಮೀಕಿ ಕೂಡ. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರು ಅರೆಸ್ಟ್ ಆದ್ರು, ಅವ್ರು ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಟ್ಟರು, ಜೈಲಿನಿಂದ ಬೇಲ್ ಪಡೆದು ಆಚೆ ಬಂದ್ರು. ಆದ್ರೆ ಈ ಹಗರಣದಲ್ಲಿ ಇದಂ ಇತ್ತಂ ಅಂತ ಹೇಳುವಂತಹ ತನಿಖಾ ವರದಿ ಇನ್ನೂ ಬಂದಿಲ್ಲ. ಅಷ್ಟರಲ್ಲೇ ಇದೀಗ ಮತ್ತೊಂದು ಹಗರಣ ಸುದ್ದಿಯಾಗ್ತಾ ಇದೆ. ಈ ಬಾರಿ ಯಾವ ಮಿನಿಸ್ಟರ್ ಮೇಲೆ, ಯಾವ ಸಚಿವರ ಮೇಲೆ, ಯಾವ ಇಲಾಖೆ ಮೇಲೆ ಆರೋಪ ಕೇಳೋಕ್ ಸಿಕ್ಕಿದೆ, ಎಷ್ಟು ಕೋಟಿಯ ಹಗರಣದ ಆರೋಪ, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಮತ್ತೊಂದು ಹಗರಣ ತಾಂಡವ. ಲಿಡ್ಕರ್ನಲ್ಲಿ ಕೋಟಿ ಕೋಟಿ ಹಗರಣ ಆರೋಪ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಹಗರಣಗಳು ವಿಕ್ರಮನ ಹೆಗಲೇರಿದ ಬೇತಾಳದಂತೆ ಕಾಟ ಕೊಡ್ತಾನೆ ಇದೆ. ಮೂಡಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಳಿಕ ಈಗ ಮತ್ತೊಂದು ಹಗರಣದ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಮತ್ತೊಂದು ಹಗರಣದ ಸುದ್ದಿ ಸದ್ದು ಮಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಹಾ ದೋಖ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಲಿಡ್ಕರ್ ಸಂಸ್ಥೆಯಲ್ಲಿ ಬರೋಬ್ಬರಿ 130 ಕೋಟಿ ಹಗರಣ ಆಗಿದೆ ಅಂತ ಸಚಿವ ಮಹದೇವಪ್ಪ ವಿರುದ್ಧ ದಲಿತ ಸಂಘಟನೆಗಳು ಕಿಡಿಕಾರಿದೆ. ಕ್ರಮ ಜರುಗಿಸೋದಕ್ಕೆ ತಾಕತ್ತಿಲ್ಲದೆ ಅಂತ ಅಧಿಕಾರಿ ಕಾನೂನು ಚೌಕಟ್ಟು ಮತ್ತು ವ್ಯಾಪ್ತಿಯಲ್ಲಿ ಅವಕಾಶ ಇದ್ರೂ ಕ್ರಮ ಜರುಗಿಸದೆ ತಾರತಮ್ಯ ಧೋರಣೆ ಅನುಸರಿಸ್ತಾರೆ, ಲೂಟಿಕೋರರಿಗೆ ಸಪೋರ್ಟ್ ಮಾಡ್ತಾರೆ, ಭ್ರಷ್ಟರಿಗೆ ಸಪೋರ್ಟ್ ಮಾಡ್ತಾರೆ, ಜಾತಿ ವಿರೋಧಿಗಳ ಪರ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಜಾತಿಯಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ನಮಗೆ ಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಂಗಾಗಿ ಸರ್ಕಾರ ಈ ವಿಚಾರವನ್ನ ಸಿಬಿಐ ಹಂತದಲ್ಲಿ ತನಿಖೆ ಮಾಡೋದಕ್ಕೆ ಶಿಫಾರಸು ಮಾಡಬೇಕು. ಎಸ್ ಸಿ ಮಹದೇವಪ್ಪ ಅವರು ನಿಜವಾಗ್ಲೂ ಅಂಬೇಡ್ಕರ್ ಅಭಿಮಾನಿ ಆಗಿದ್ರೆ, ಅವ್ರ ಅನ್ವಯ ಆಗಿದ್ರೆ ಆ ಕೆಲಸ ನಾಳೆ ಬೆಳಿಗ್ಗೆ ಮಾಡಬೇಕು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಎಸ್ ಸಿ ಮಹದೇವಪ್ಪ ಹಟಾವೋ ದಲಿತ ಬಚಾವೋ ಅಂತೇಳಿ ಕಾರ್ಯಕ್ರಮನ ಮಾಡಬೇಕಾಗುತ್ತೆ. ಕೇಳಿದ್ರಲ್ಲ, ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ವ್ಯಾಪ್ತಿಯ ಲಿಡ್ಕರ್ ಸಂಸ್ಥೆಯಲ್ಲಿ ಕೋಟಿ ಕೋಟಿ ಹಗರಣದ ಆರೋಪ ಕೇಳಿಬಂದಿದ್ದು, ಸರ್ಕಾರದಿಂದ ನಿಗಮಕ್ಕೆ ಬಿಡುಗಡೆಯಾಗುವ ಹಣವನ್ನ 2 ವರ್ಷದಿಂದ ಬಳಕೆ ಮಾಡದೆ ಹಣ ಲಪಟಾಯಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ 2024 ಸೆಪ್ಟೆಂಬರ್ನಲ್ಲಿ ಕೂಡ ನಿಗಮಕ್ಕೆ ಪತ್ರ ಬರೆಯಲಾಗಿತ್ತು. ಸದ್ಯ ದಲಿತ ಪರ ಹೋರಾಟಗಾರರಿಂದ ಸಚಿವ ಎಚ್ ಸಿ ಮಹದೇವಪ್ಪ ರಾಜೀನಾಮೆಗೆ ಆಗ್ರಹ ಕೇಳಿಬಂದಿದೆ. ಅಲ್ಲದೆ ಎಂಡಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ದಲಿತ ಪರ ಹೋರಾಟಗಾರರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಸುದ್ದಿಗೆ ಮುಂಚೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ನಿಮಗೆ ಮಾಹಿತಿ ನೀಡ್ತಾ ಇದೆ. ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ನಲ್ಲೂ ಕೂಡ ಕೆಲ ಚಟುವಟಿಕೆಗಳು. ಕಾಂಗ್ರೆಸ್ನಲ್ಲಿದ್ದ ಅನೇಕ ಘಟಾನುಘಟಿ ನಾಯಕರು, ನಾನು ರಾಷ್ಟ್ರೀಯ ಮಟ್ಟದ ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಿರೋದು, ಅಲ್ಲಿದ್ದ ಘಟಾನುಘಟಿ ನಾಯಕರು ಒಬ್ಬೊಬ್ಬರಾಗಿ ಕಾಂಗ್ರೆಸ್ ಪಕ್ಷವನ್ನ ಹಂತ ಹಂತವಾಗಿ ತೊಳಿತಾ ಬಂದರು. ಅನೇಕ ಕಾರಣಗಳು. ಪ್ರಮುಖವಾಗಿ ಒಂದು ಕುಟುಂಬ, ಆ ಕುಟುಂಬದ ಆಜ್ಞೆಯಂತೆ ಪಕ್ಷ ನಡೆಯುತ್ತೆ, ಬೇರೆಯವರ ಸಲಹೆ ಸೂಚನೆಗಳಿಗೆ ಮಾನ್ಯತೆ ಇಲ್ಲ ಅನ್ನೋದು ಬಹುತೇಕರ ವಾದ ಆಗಿತ್ತು. ಯಾರೆಲ್ಲ ಪಕ್ಷವನ್ನ ಬಿಟ್ಟು ಹೊರಗೆ ಬಂದರು. ಅಲ್ಲಿಗೆ ಕಾಂಗ್ರೆಸ್ ಪಕ್ಷ, ರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಂಗ್ರೆಸ್ ಪಕ್ಷ ಒಡೆದ ಮನೆ ಅನ್ನೋದಕ್ಕೆ ಸಾಕ್ಷ್ಯಗಳು ಕೂಡ ಸಿಗ್ತಾ ಹೋಯಿತು. ಆದರೆ ಇದೀಗ ಸ್ವತಃ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ ಪಕ್ಷ ಒಡೆದ ಮನೆ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ. ಹೇಗೆ ಅನ್ನೋದರ ಒಂದು ವರದಿ ನಿಮ್ಮ ಮುಂದೆ. ಕಾಂಗ್ರೆಸ್ನಲ್ಲಿದ್ದಾರಂತೆ ಬಿಜೆಪಿ ಏಜೆಂಟರುಗಳು. ರಾಹುಲ್ ಎಐಸಿಸಿ ನಟ್ಟು ಬೋಲ್ಟ್ ಟೈಟ್ ಮಾತು. ಕಾಂಗ್ರೆಸ್ ರಾಷ್ಟ್ರ ರಾಜಕಾರಣದಲ್ಲಿ ಸೊರಗಿರುವ ಪಕ್ಷ. ಕಾಂಗ್ರೆಸ್ ಸೋಲಿಗೆ ಬಿಜೆಪಿ ಕಾರಣ ಅಲ್ಲವೇ ಅಲ್ಲ, ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ನಾಯಕರೇ ಕಾರಣ. ಅನಗತ್ಯ ಹೇಳಿಕೆಗಳಿಂದ ಸದಾ ಸುದ್ದಿಯಲ್ಲಿರುವ ಕಾಂಗ್ರೆಸ್ ನಾಯಕರು ಪ್ರತಿ ಚುನಾವಣೆಯಲ್ಲೂ ಕಾಂಗ್ರೆಸ್ ಸೋಲಿನ ಪಟ್ಟಿಯನ್ನ ಏರಿಸುತ್ತಾ ಹೋಗುತ್ತಿದ್ದಾರೆ. ಕೊನೆಗೂ ರಾಹುಲ್ ಗಾಂಧಿ ಎಚ್ಚೆತ್ತಂತೆ ಕಾಣುತ್ತಿದ್ದು ಪಕ್ಷದೊಳಗಿನ ಶತ್ರುಗಳ ನಾಶ ಮಾಡುವುದಾಗಿ ಹೇಳಿದ್ದಾರೆ. 2027ರ ಗುಜರಾತ್ ವಿಧಾನಸಭೆ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಆ ರಾಜ್ಯಕ್ಕೆ ಭೇಟಿ ನೀಡಿದ್ದ ರಾಹುಲ್ ಗಾಂಧಿ ಪಕ್ಷದ ರಾಜ್ಯ ಘಟಕದಲ್ಲಿ ಪ್ರಮುಖ ಬದಲಾವಣೆ ತರುವ ಸುಳಿವು ನೀಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ಕಾಂಗ್ರೆಸ್ ನಾಯಕರು ಹಾಗೂ ಕಾರ್ಯಕರ್ತರಿಗೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಬಿಜೆಪಿ ಪರ ಕೆಲಸ ಮಾಡುತ್ತಿರುವ ತಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರನ್ನ ಪಕ್ಷದಿಂದ ಹೊರಗಿಡುವ ಅಗತ್ಯವಿದೆ ಎಂದು ಹೇಳಿದ್ದಾರೆ. पहला काम ये जो 2 ग्रुप से इनको अलग करना है. सीधा अगर हमें सख्त कार्रवाई करनी पड़ी, 10, 15, 20, 30, 40 लोगों को निकालना पड़ा, निकाल देना चाहिए. बीजेपी के लिए अंदर से काम कर रहे हो, चलो जाके देखते हैं, बाहर से काम करो. तुम्हारी वहां जगह नहीं बनेगी, बाहर फेंक देंगे तुम्हें. तो पहला काम ये करना है.
ಸದ್ಯ ಗುಜರಾತ್ ಎಲೆಕ್ಷನ್ ಕೆಲಸ ಶುರು ಮಾಡಿರುವ ರಾಹುಲ್ ಗಾಂಧಿ ಅಹಮದಾಬಾದ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ನಾಯಕರನ್ನ 2 ಗುಂಪುಗಳನ್ನಾಗಿ ಬೇರ್ಪಡಿಸುವುದು ಪಕ್ಷದ ಮೊದಲ ಕೆಲಸ ಅಂದ್ರು. ಈ ಮೂಲಕ ರಾಷ್ಟ್ರ ಮಟ್ಟದಲ್ಲಿನ ನಟ್ಟು ಬೋಲ್ಟ್ ಟೈಟ್ ಮಾಡುವುದಾಗಿ ರಾಹುಲ್ ಗಾಂಧಿ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮೂಡಾ ಹಗರಣ, ವಾಲ್ಮೀಕಿ ನಿಗಮದ ಹಗರಣ. ಇನ್ಫ್ಯಾಕ್ಟ್ 2 ವಿಚಾರದಲ್ಲಿ ರಿಪಬ್ಲಿಕ್ ಕನ್ನಡ ಅತಿ ಹೆಚ್ಚು ದಾಖಲೆಗಳನ್ನ ಇಟ್ಟುಕೊಂಡು ಸುದ್ದಿ ಪ್ರಸಾರ ಮಾಡಿದೆ. ಈ 2 ಹಗರಣಗಳಿಗೆ ಇತಿಶ್ರೀ ಹಾಡುವಂತಹ ಕನ್ಕ್ಲೂಸಿವ್ ರಿಪೋರ್ಟ್ ಇನ್ನೂ ಬಂದಿಲ್ಲ. ಮೂಡಾ ಪ್ರಕರಣ ಕೂಡ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್, ವಾಲ್ಮೀಕಿ ಕೂಡ. ಮಿನಿಸ್ಟರ್ ಆಗಿದ್ದ ನಾಗೇಂದ್ರ ಅವರು ಅರೆಸ್ಟ್ ಆದ್ರು, ಅವರು ಮಿನಿಸ್ಟರ್ಗಿರಿಗೆ ರಾಜೀನಾಮೆ ಕೊಟ್ಟರು, ಜೈಲಿನಿಂದ ಬೇಲ್ ಪಡೆದು ಆಚೆ ಬಂದ್ರು. ಆದ್ರೆ ಈ ಹಗರಣದಲ್ಲಿ ಇದಂ ಇತ್ತಂ ಅಂತ ಹೇಳುವಂತಹ ತನಿಖಾ ವರದಿ ಇನ್ನೂ ಬಂದಿಲ್ಲ. ಅಷ್ಟರಲ್ಲೇ ಇದೀಗ ಮತ್ತೊಂದು ಹಗರಣ ಸುದ್ದಿ ಆಗ್ತಾ ಇದೆ. ಈ ಬಾರಿ ಯಾವ ಮಿನಿಸ್ಟರ್ ಮೇಲೆ, ಯಾವ ಸಚಿವರ ಮೇಲೆ, ಯಾವ ಇಲಾಖೆ ಮೇಲೆ ಆರೋಪ ಕೇಳೋಕೆ ಸಿಕ್ಕಿದೆ, ಎಷ್ಟು ಕೋಟಿಯ ಹಗರಣದ ಆರೋಪ, ಇದೆಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ರಾಜ್ಯದಲ್ಲಿ ಮತ್ತೊಂದು ಹಗರಣ ತಾಂಡವ. ಲಿಡ್ಕರ್ನಲ್ಲಿ ಕೋಟಿ ಕೋಟಿ ಹಗರಣ ಆರೋಪ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಹಗರಣಗಳು ವಿಕ್ರಮನ ಹೆಗಲೇರಿದ ಬೇತಾಳದಂತೆ ಕಾಟ ಕೊಡ್ತಾನೆ ಇದೆ. ಮೂಡಾ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಳಿಕ ಈಗ ಮತ್ತೊಂದು ಹಗರಣದ ಆರೋಪ ಕೇಳಿಬಂದಿದೆ. ರಾಜ್ಯದಲ್ಲಿ ಮತ್ತೊಂದು ಹಗರಣದ ಸುದ್ದಿ ಸದ್ದು ಮಾಡ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಹಾ ದೋಖ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಲಿಡ್ಕರ್ ಸಂಸ್ಥೆಯಲ್ಲಿ ಬರೋಬ್ಬರಿ 130 ಕೋಟಿ ಹಗರಣ ಆಗಿದೆ ಅಂತ ಸಚಿವ ಮಹದೇವಪ್ಪ ವಿರುದ್ಧ ದಲಿತ ಸಂಘಟನೆಗಳು ಕಿಡಿಕಾರಿದೆ. ಕ್ರಮ ಜರುಗಿಸೋದಕ್ಕೆ ತಾಕತ್ತಿಲ್ಲದೆ ಅಂತ ಅಧಿಕಾರಿ ಕಾನೂನು ಚೌಕಟ್ಟು ಮತ್ತೆ ವ್ಯಾಪ್ತಿಯಲ್ಲಿ ಅವಕಾಶ ಇದ್ರೂ ಕ್ರಮ ಜರುಗಿಸದೆ ತಾರತಮ್ಯ ಧೋರಣೆ ಅನುಸರಿಸ್ತಾರೆ, ಲೂಟಿಕೋರರಿಗೆ ಸಪೋರ್ಟ್ ಮಾಡ್ತಾರೆ, ಭ್ರಷ್ಟರಿಗೆ ಸಪೋರ್ಟ್ ಮಾಡ್ತಾರೆ, ಜಾತಿ ವಿರೋಧಿಗಳ ಪರ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಜಾತಿಯಲ್ಲಿ ಇರ್ತಕ್ಕಂಥ ಒಬ್ಬ ಅಧಿಕಾರಿ ನಮಗೆ ಬೇಕಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಹಂಗಾಗಿ ಸರ್ಕಾರ ಈ ವಿಚಾರವನ್ನ ಸಿಬಿಐ ಹಂತದಲ್ಲಿ ತನಿಖೆ ಮಾಡೋದಕ್ಕೆ ಶಿಫಾರಸು ಮಾಡಬೇಕು. ಎಸ್.ಸಿ. ಮಾದೇವಪ್ಪ ಅವರು ನಿಜವಾಗ್ಲೂ ಅಂಬೇಡ್ಕರ್ ಅಭಿಮಾನಿ ಆಗಿದ್ರೆ, ಅವ್ರ ಅನ್ವಯ ಆಗಿದ್ರೆ ಆ ಕೆಲಸ ನಾಳೆ ಬೆಳಿಗ್ಗೆ ಮಾಡಬೇಕು. ಇಲ್ಲಾಂದ್ರೆ ನಾವೆಲ್ಲ ಸೇರಿ ಎಚ್.ಡಿ. ಮಾದೇವಪ್ಪ ಹಠಾವೋ ದಲಿತ ಬಚಾವೋ ಅಂತೇಳಿ ಕಾರ್ಯಕ್ರಮನ ಮಾಡಬೇಕಾಗುತ್ತೆ. ಕೇಳಿದ್ರಲ್ಲ, ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ವ್ಯಾಪ್ತಿಯ ಲಿಡ್ಕರ್ ಸಂಸ್ಥೆಯಲ್ಲಿ ಕೋಟಿ ಕೋಟಿ ಹಗರಣದ ಆರೋಪ ಕೇಳಿಬಂದಿದ್ದು, ಸರ್ಕಾರದಿಂದ ನಿಗಮಕ್ಕೆ ಬಿಡುಗಡೆಯಾಗುವ ಹಣವನ್ನ 2 ವರ್ಷದಿಂದ ಬಳಕೆ ಮಾಡದೆ ಹಣ ಲಪಟಾಯಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕಾಗಿ 2024 ಸೆಪ್ಟೆಂಬರ್ನಲ್ಲಿ ಕೂಡ ನಿಗಮಕ್ಕೆ ಪತ್ರ ಬರೆಯಲಾಗಿತ್ತು. ಸದ್ಯ ದಲಿತ ಪರ ಹೋರಾಟಗಾರರಿಂದ ಸಚಿವ ಎಚ್.ಸಿ. ಮಹದೇವಪ್ಪ ರಾಜೀನಾಮೆಗೆ ಆಗ್ರಹ ಕೇಳಿಬಂದಿದೆ. ಅಲ್ಲದೆ ಎಂಡಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದೇ ಇದ್ದರೆ ದಲಿತ ಪರ ಹೋರಾಟಗಾರರು ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈ ಸುದ್ದಿಗೆ ಮುಂಚೆ ರಾಜ್ಯ ಕಾಂಗ್ರೆಸ್